ಎಲ್ಲ ವಿದ್ಯಾರ್ಥಿಗಳಿಗೆ ನಮಸ್ಕಾರಗಳು ಆ್ಯಂಡ್ ವೆಲ್ಕಮ್ ಟು ದ ಕರ್ನಾಟಕ ಅಕಾಡೆಮಿ. ನಾವು ಇಂದಿನ ತರಗತಿಯಲ್ಲಿ ಅಧ್ಯಾಯ 3 10ನೇ ತರಗತಿಯ ಅಧ್ಯಾಯ 3 ಲೋಹಗಳು ಮತ್ತು ಅಲೋಹಗಳು ಅಂತಕ್ಕಂಥ ಪಾಠದಲ್ಲಿನ MCQs ಅನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಫಸ್ಟ್ ಬಂದುಬಿಟ್ಟು ಇಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಅಂಥೇಳಿ ಹೇಳಿದ್ದಾರೆ. ಓಕೆ, ಹಾಗಾದರೆ ಇಲ್ಲಿ 4 ಆಪ್ಷನ್ಸ್ ಇರುತ್ತೆ. ಮೇಲೆ ಕೇಳಿರ್ತಕ್ಕಂತಹ ಪ್ರಶ್ನೆಗೆ ನಾವು ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅದನ್ನು ಬರಿಬೇಕಾಗತ್ತೆ. ಇಲ್ಲಿ ಫಸ್ಟ್ ಕ್ವಶನ್ ಬಂದುಬಿಟ್ಟು ಈ ಕೆಳಗಿನವುಗಳಲ್ಲಿ ಸ್ಥಾನಪಲ್ಲಟ ಕ್ರಿಯೆಯನ್ನು ಉಂಟು ಮಾಡುವ ಪ್ರತಿವರ್ತಕಗಳ ಗುಂಪು ಯಾವುದು ಅಂಥೇಳಿ ಕೇಳಿದ್ದಾರೆ. ಹಾಗಾದರೆ ಸ್ಥಾನಪಲ್ಲಟ ಕ್ರಿಯೆ ಅಂತ ಅಂದರೆ ಇಲ್ಲಿ ಹೆಚ್ಚು ಕ್ರಿಯಾಶೀಲತೆಯನ್ನು ಹೊಂದಿರತಕ್ಕಂತಹ ಧಾತು ಕಡಿಮೆ ಕ್ರಿಯಾಶೀಲತೆಯ ಒಂದು ಜಾಗವನ್ನು ಪಡ್ಕೊಳ್ತಕ್ಕಂತಹದ್ದು. ಒಂದು ದ್ರಾವಣದಲ್ಲಿ ಕಡಿಮೆ ಕ್ರಿಯಾಶೀಲತೆಯ ಧಾತು ಇದೆ ಅಂತಂದರೆ ಹೆಚ್ಚು ಕ್ರಿಯಾಶೀಲತೆಯನ್ನು ಹೊಂದಿರತಕ್ಕಂತಹ ಧಾತು ಆ ಒಂದು ಕಡಿಮೆ ಒಂದು ಕ್ರಿಯಾಶೀಲತೆಯನ್ನು ಹೊಂದಿರತಕ್ಕಂತಹ ಧಾತುವಿನ ಜಾಗವನ್ನು ಏನು ಮಾಡುತ್ತೆ, ರಿಪ್ಲೇಸ್ ಮಾಡ್ತದೆ ಅಂಥೇಳಿ ನಾವು ನೋಡ್ತೀವಿ. ಅದನ್ನು ಸ್ಥಾನಪಲ್ಲಟ ಕ್ರಿಯೆ, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಬಂದುಬಿಟ್ಟು 4 ಆಪ್ಷನ್ಸನ್ನು ಕೊಟ್ಟಿದ್ದಾರೆ, ಹೌದಲ್ವಾ? ಯಾವುದಂದರೆ ಸೋಡಿಯಂ ಕ್ಲೋರೈಡ್ ದ್ರಾವಣ ಮತ್ತು ತಾಮ್ರದ ಲೋಹ. ಓಕೆ, ಸೋಡಿಯಂ ಕ್ಲೋರೈಡ್ ದ್ರಾವಣ ಇದೆ ಅಂತಂದರೆ ಇಲ್ಲಿ ತಾಮ್ರದ ಲೋಹ ಅದನ್ನು ಡಿಸ್ಪ್ಲೇಸ್ ಮಾಡಲಿಕ್ಕೆ ಸಾಧ್ಯನಾ ಅಂಥೇಳಿ ನಾವು ನೋಡಿದಾಗ ನೋ. ಇಲ್ಲಿ ತಾಮ್ರದ ಲೋಹ, ತಾಮ್ರ ಮತ್ತು ಸೋಡಿಯಮನ್ನು ಎರಡನ್ನು ನಾವು ನೋಡಿದಾಗ ಈ ಸೋಡಿಯಂ ಅಂತಕ್ಕಂಥದ್ದು ವೆರಿ ರಿಯಾಕ್ಟಿವ್ ಮೆಟಲ್ ಅಂಥೇಳಿ ನಾವು ನೋಡ್ತೀವಿ, ಮೋರ್ ರಿಯಾಕ್ಟಿವ್ ದೆನ್ ದ ಕಾಪರ್. ಹಾಗಾಗಿ ಈ ಒಂದು ರಿಯಾಕ್ಷನ್ ಸ್ಥಾನಪಲ್ಲಟ ಕ್ರಿಯೆಗೆ ಇದು ಸರಿ ಹೊಂದುವುದಿಲ್ಲ ಅಂಥೇಳಿ ನಾವು ನೋಡ್ಬೋದು. ಅದೇ ರೀತಿಯಾಗಿ ಮೆಗ್ನೀಷಿಯಂ ಕ್ಲೋರೈಡ್ ದ್ರಾವಣ ಮತ್ತು ಅಲ್ಯೂಮಿನಿಯಂ ಲೋಹ ಅಂಥೇಳಿ ಇದೆ. ಹಾಗಾದರೆ ಇಲ್ಲಿ ಮೆಗ್ನೀಷಿಯಂ ಕ್ಲೋರೈಡ್ ದ್ರಾವಣದಿಂದ ಮೆಗ್ನೀಷಿಯಮನ್ನು ತೆಗೆದುಹಾಕಲಿಕ್ಕೆ ಅಲ್ಯೂಮಿನಿಯಮ್ಗೆ ಸಾಧ್ಯ ಆಗುತ್ತಾ ಅಂತಂದರೆ ನೋ, ಇಟ್ ಈಸ್ ಆಲ್ಸೋ ರಾಂಗ್ ಅಂಥೇಳಿ ನೋಡ್ತೀವಿ. ಯಾಕಂತಂದರೆ ಅಲ್ಯೂಮಿನಿಯಮ್ಗಿಂತ ಮೆಗ್ನೀಷಿಯಮು ಮೋರ್ ರಿಯಾಕ್ಟಿವಿಟಿ ಮೆಟಲ್ ಅಂಥೇಳಿ ನೋಡ್ತೀವಿ. ಹಾಗಾಗಿ ಅಲ್ಯೂಮಿನಿಯಮ್ಗೆ ಮೆಗ್ನೀಷಿಯಮನ್ನು ತೆಗೆದುಹಾಕಲಿಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ ಬಂದಾಗ ಫೆರಸ್ ಸಲ್ಫೇಟ್ ದ್ರಾವಣ ಮತ್ತು ಬೆಳ್ಳಿಯ ಲೋಹ ಅಂತೇಳಿ ಕೊಟ್ಟಿದ್ದಾರೆ. ಹಾಗಾದರೆ ಈ ಬೆಳ್ಳಿ ಮತ್ತು ಐರನನ್ನು ನೋಡಿದಾಗ, ಓಕೆ, ಫೆರಸ್ ಸಲ್ಫೇಟ್ನಿಂದ ಈ ಒಂದು ಐರನನ್ನು ಹೊರಗಡೆ ತೆಗಿಬೋದಾ ಬೆಳ್ಳಿ ಅಂಥೇಳಿ ನಾವು ನೋಡಿದಾಗ ಅದು ಕೂಡ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಈ ಒಂದು ಐರನ್ ಅಂತಕ್ಕಂತಹದ್ದು ಬೆಳ್ಳಿಗಿಂತ ಏನಾಗಿದೆ ಅಂತಂದರೆ ಮೋರ್ ರಿಯಾಕ್ಟಿವ್ ಆಗಿದೆ. ಹಾಗಾಗಿ ಇದು ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ಇಲ್ಲಿ ನೆಕ್ಸ್ಟ್ ಬಂದಾಗ ಸಿಲ್ವರ್ ನೈಟ್ರೇಟ್ ಮತ್ತು ದ್ರಾವಣ ಮತ್ತು ತಾಮ್ರದ ಲೋಹ ಅಂತೇಳಿ ಇದೆ. ಹಾಗಂದ್ರೆ ಇಲ್ಲಿ ಕಾಪರ್ಗಿಂತ ಮೋರ್ ರಿಯಾಕ್ಟಿವ್ ಆ ಸಿಲ್ವರು ಅಂಥೇಳಿ ನೋಡಿದಾಗ ನೋ, ಇಲ್ಲಿ ಕಾಪರ್ ಈಸ್ ಮೋರ್ ರಿಯಾಕ್ಟಿವ್ ದೆನ್ ದ ಸಿಲ್ವರ್. ಕಾಪರ್ನ ರಿಯಾಕ್ಟಿವಿಟಿ ಸೀರೀಸ್ನಲ್ಲಿ ಈ ಕಾಪರ್ ಆದಮೇಲೆ ಸಿಲ್ವರ್ ಬರುತ್ತೆ. ಹಾಗಾಗಿ ಈ ಒಂದು ಸಿಲ್ವರ್ ಅಂತಕ್ಕಂಥದ್ದು ಲೆಸ್ ರಿಯಾಕ್ಟಿವ್ ದೆನ್ ದ ಕಾಪರ್. ಹಾಗಾಗಿ ಇಲ್ಲಿ ಈ ರಿಯಾಕ್ಷನ್ ಏನಾಗುತ್ತೆ ಅಂತಂದರೆ ಸ್ಥಾನಪಲ್ಲಟ ಕ್ರಿಯೆ ಹೊಂದಲಿಕ್ಕೆ ಸಾಧ್ಯ ಆಗುತ್ತೆ ಅಂಥೇಳಿ ನಾವು ನೋಡ್ಬೋದು. ಆಪ್ಷನ್ ಡಿ ಈಸ್ ಅ ಕರೆಕ್ಟ್ ಆನ್ಸರ್ ಅಂಥೇಳಿ ನಾವು ನೋಡ್ತೀವಿ. ಓಕೆ, ದೆನ್ ಕಬ್ಬಿಣ ವಸ್ತುಗಳು ತುಕ್ಕು ಹಿಡಿಯದಂತೆ ತಡೆಗಟ್ಟಲು ಬಳಸುವ ಸೂಕ್ತ ವಿಧಾನ ಯಾವುದು ಅಂತ ಹೇಳಿ ಕೇಳಿದ್ದಾರೆ. ಓಕೆ, ಸೂಕ್ತ ವಿಧಾನ ಯಾವುದು? ಹಾಗಾದರೆ ಗ್ರೀಸ್ ಹಚ್ತಕ್ಕಂತಹದ್ದು ಇದು ಕೂಡ ಒಂದು ಕಬ್ಬಿಣದ ಒಂದು ವಸ್ತುಗಳು ಹಾಳಾಗದೇ ಇರೋದಕ್ಕೆ ಸಹಾಯ ಮಾಡ್ತಕ್ಕಂತಹದ್ದು. ಅದೇ ರೀತಿಯಾಗಿ ಬಣ್ಣ ಹಚ್ಚತಕ್ಕಂತಹದ್ದು, ಸತುವಿನ ಲೇಪನ ಮಾಡ್ತಕ್ಕಂಥದ್ದು. ಕಬ್ಬಿಣ ಮತ್ತು ಉಕ್ಕಿನಂತಹ ಒಂದು ವಸ್ತುಗಳು ಹಾಳಾಗದೇ ಇರೋ ರೀತಿ ಏನು ಮಾಡ್ತಾರೆ ಅಂತಂದರೆ ಸತುವಿನ ಲೇಪನವನ್ನು ಮಾಡ್ತಾರೆ. ಅದಕ್ಕೆ ಗ್ಯಾಲ್ವನೈಸೇಷನ್ ಅಂತ ಕರಿತೀವಿ, ಗ್ಯಾಲ್ವನೀಕರಣ ಅಂತ ಹೇಳ್ತೀವಿ. ಓಕೆ, ಬಿಕಾಸ್ ಆ ಒಂದು ಕರೋಷನನ್ನು ತಡೆಗಟ್ಟಲಿಕ್ಕೆ ಅದನ್ನು ಗ್ಯಾಲ್ವನೈಸೇಷನ್ ಅಂತ ಹೇಳಿ ಕರಿತೀವಿ. ಹಾಗಾದರೆ ಮೇಲಿನ ಎಲ್ಲವೂ ಕೂಡ ಏನಾಗಿದ್ದಾವೆ ಅಂತಂದರೆ ಇಲ್ಲಿ ಸರಿಯಾಗಿದ್ದಾವೆ. ಈ ಒಂದು ಕಬ್ಬಿಣ ತುಕ್ಕು ಹಿಡಿಯದೇ ರೀತಿ ಇವೆಲ್ಲವೂ ಕೂಡ ಗ್ರೀಸ್ ಹಚ್ಚುವುದು, ಬಣ್ಣ ಹಚ್ಚುವುದು, ಸತುವಿನ ಲೇಪನ ಮಾಡ್ತಕ್ಕಂತಹದ್ದು
ಮೇಲಿನ ಎಲ್ಲವೂ ಕೂಡ ಏನಾಗಿದ್ದಾವೆ ಅಂತಂದರೆ ಸೂಕ್ತವಾದಂತಹ ವಿಧಾನಗಳು. ಹಾಗಾಗಿ ಆಪ್ಷನ್ ಡಿ ಅಂತಕ್ಕಂತಹದ್ದು ಸರಿಯಾಗಿರ್ತಕ್ಕಂತಹ ಉತ್ತರ ಅಂಥೇಳಿ ನಾವು ನೋಡ್ಬೋದು. ಆಹಾರ ಪದಾರ್ಥಗಳ ಡಬ್ಬಿಗಳನ್ನು ತವರದಿಂದ ಲೇಪನ ಮಾಡಲಾಗುತ್ತದೆ ಹೊರತು ಸತುವಿನಂದಲ್ಲ ಅಂಥೇಳಿ ಹೇಳಿದ್ದಾರೆ. ಹಾಗಾದರೆ ತವರದಿಂದ ಲೇಪನ ಮಾಡ್ತಾರೆ ಆಹಾರ ಪದಾರ್ಥಗಳ ಡಬ್ಬಿಗಳನ್ನು. ಈಗ ನೀವು ಕೇಕ್ ಅಂಗಡಿಗಳಲ್ಲಿ ನೋಡ್ಬೋದು. ಓಕೆ, ಅಲ್ಲೂ ಕೂಡ ಏನು ಮಾಡಿರ್ತಾರೆ ಅಂತಂದರೆ ಆ ಒಂದು ಆಹಾರ ಪದಾರ್ಥಗಳನ್ನು ಒಳಗಡೆ ಹಾಕಿರ್ತಾರೆ. ಆ ಡಬ್ಬಿನ ಏನು ಮಾಡ್ತಾರೆ ಅಂದರೆ ತವರದಿಂದ ಲೇಪನ ಮಾಡಿರ್ತಾರೆ. ಹಾಗಾದರೆ ಸತುವಿನಿಂದ ಯಾಕೆ ಮಾಡ್ತಿಲ್ಲ ಅಂಥೇಳಿ ನೋಡಿದಾಗ ಸತು ತವರಕ್ಕಿಂತ ದುಬಾರಿ ಅಲ್ಲ. ಓಕೆ, ಸತುವಿನ ದ್ರವಣ ಬಿಂದು ತವರಕ್ಕಿಂತ ಹೆಚ್ಚು ಅಂಥೇಳಿ ಹೇಳ್ತಾರೆ. ಅಲ್ಲ, ಸತುವು ತವರಕ್ಕಿಂತ ಹೆಚ್ಚು ಕ್ರಿಯಾಶೀಲತೆಯನ್ನು ಹೊಂದಿದೆ. ಹಾಗಾಗಿ ಈ ಒಂದು ಫುಡ್ನ ಮೇಲೆ ಯಾವುದೇ ರಿಯಾಕ್ಷನ್ ಆಗಬಾರ್ದು. ಹಾಗಾಗಿ ತವರ ಕಡಿಮೆ ಕ್ರಿಯಾಶೀಲವನ್ನು ಹೊಂದಿದೆ ಅಂಥೇಳಿ ಈ ಒಂದು ತವರವನ್ನು ಏನು ಮಾಡುತ್ತಾರೆ ಅಂತಂದರೆ ಅಲ್ಲಿ ಒಂದು ಆಹಾರ ಪದಾರ್ಥಗಳ ಡಬ್ಬಿಗಳನ್ನು ತವರದಿಂದ ಲೇಪನ ಮಾಡಿರ್ತಾರೆ. ಸತುವು ತವರಕ್ಕಿಂತ ಕಡಿಮೆ ಕ್ರಿಯಾಶೀಲ, ಇದು ಕೂಡ ತಪ್ಪಾಗುತ್ತೆ. ಸತುವು ತವರಕ್ಕಿಂತ ಹೆಚ್ಚು ಕ್ರಿಯಾಶೀಲತೆಯನ್ನು ಹೊಂದಿರೋದ್ರಿಂದ ಆ ಒಂದು ಆಹಾರ ಪದಾರ್ಥಗಳ ಜೊತೆಗೆ ಯಾವುದೇ ರಿಯಾಕ್ಷನನ್ನು ಮಾಡಬಾರ್ದು ಅಂಥೇಳಿ ತವರವನ್ನು ಏನು ಮಾಡ್ತಾರೆ ಅಂತಂದರೆ ಒಂದು ಲೇಪನ ಮಾಡ್ತಾರೆ ಆಹಾರ ಪದಾರ್ಥಗಳ ಡಬ್ಬಿಗಳಲ್ಲಿ ಅಂಥೇಳಿ ನಾವು ನೋಡ್ಬೋದು. ಓಕೆ, ದೆನ್ ಲೋಹಗಳು ಆಮ್ಲಗಳ ಜೊತೆ ವರ್ತಿಸಿದಾಗ ಬಿಡುಗಡೆಯಾಗ್ತಕ್ಕಂತಹ ಅನಿಲ ಯಾವುದು? ಮಾಡೆಲ್ ಪೇಪರಲ್ಲಿ ಬಂದಿರತಕ್ಕಂತಹ ಕ್ವಶನ್ ಆಗಿರುತ್ತೆ. ಯಾವುದೇ ಲೋಹಗಳು ಅಥವಾ ಅಲೋಹಗಳು ಆಮ್ಲಗಳ ಜೊತೆ ರಿಯಾಕ್ಟ್ ಆದಾಗ ವಿ ಗೆಟ್ ಸಾಲ್ಟ್ ಪ್ಲಸ್ ಹೈಡ್ರೋಜನ್ ಗ್ಯಾಸ್ ಅಂತ ಹೇಳಿ ನಾವು ನೋಡ್ತೀವಿ. ಓಕೆ, ಲೋಹಗಳು ಇಲ್ಲಿ ಯಾವುದೇ ಲೋಹ ಇರ್ಬೋದು. ಫಾರ್ ಎಕ್ಸಾಂಪಲ್ ನಾವೀಗ ಜಿಂಕ್ ಅಂತ ಹೇಳಿ ತಗೊಳ್ತಾ ಇದ್ದೀವಿ ಅಂತ ಇಟ್ಕೊಳ್ಳೋಣ. ಜಿಂಕ್ ರಿಯಾಕ್ಟ್ ವಿತ್ ದ ಹೈಡ್ರೋಕ್ಲೋರಿಕ್ ಆ್ಯಸಿಡ್. ಆಮ್ಲದ ಜೊತೆ ವರ್ತಿಸಿದಾಗ ನಮಗೆ ಲವಣ, ಜಿಂಕ್ ಕ್ಲೋರೈಡ್ ಮತ್ತು ಹೈಡ್ರೋಜನ್ ಗ್ಯಾಸ್ ಅನ್ನೋದೇನಾಗುತ್ತೆ ಅಂದರೆ ರಿಲೀಸ್ ಆಗುತ್ತೆ. ಹಾಗಾಗಿ ಹೈಡ್ರೋಜನ್ ಗ್ಯಾಸ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಹಾಗಾದರೆ ಕಾರ್ಬನ್ ಡೈಆಕ್ಸೈಡ್ ಯಾವಾಗ ರಿಲೀಸ್ ಆಗುತ್ತೆ? ಯಾವಾಗ ಮೆಟಲ್ ಕಾರ್ಬೋನೇಟ್ಸ್ಗಳು ಆಮ್ಲದ ಜೊತೆ ವರ್ತಿಸ್ತವೆ ಆವಾಗ ಲವಣ, ವಾಟರ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ. ಇಲ್ಲಿ ಸಲ್ಫರ್ ಡೈಆಕ್ಸೈಡು ಬರೋದಿಲ್ಲ, ನೈಟ್ರೋಜನ್ ಡೈಆಕ್ಸೈಡ್ ಕೂಡ ಬರೋದಿಲ್ಲ. ಹಾಗಾಗಿ ಹೈಡ್ರೋಜನ್ ಈಸ್ ದ ಸರಿಯಾದ ಉತ್ತರ. ಓಕೆ, ದೆನ್ ತಾಮ್ರವು ಗಾಳಿಯಲ್ಲಿನ ತೇವಪೂರಿತ ಇಂಗಾಲದ ಡೈಆಕ್ಸೈಡ್ ಜೊತೆ ವರ್ತಿಸಿದಾಗ ಉಂಟಾಗುವ ಹಸಿರು ಪದರದ ಸಂಯುಕ್ತವನ್ನು ಏನಂತ ಕರೀತಾರೆ ಅಂಥೇಳಿ ಕೇಳಿದ್ದಾರೆ. ಸೆಪ್ಟೆಂಬರ್ ಎಕ್ಸಾಮಲ್ಲಿ ಆಗಿರ್ತಕ್ಕಂಥ ಕ್ವಶನ್. ಹಾಗಾದರೆ ಏನಂತ ಕರೀತಾರೆ? ತಾಮ್ರದ ಕಾರ್ಬೋನೇಟ್ ಅಂತ ಕರೀತಾರೆ, ತಾಮ್ರದ ಕ್ಲೋರೈಡ್ ಅಂತ ಹೇಳಿ ಕರೀತಾರೆ, ತಾಮ್ರದ ನೈಟ್ರೇಟ್ ಅಂತ ಹೇಳಿ ಕರೀತಾರೆ, ತಾಮ್ರದ ಆಕ್ಸೈಡ್ ಅಂತ ಹೇಳಿ ಕರೀತಾರೆ ಅಂಥೇಳಿ ನೋಡಿದಾಗ ಇದನ್ನು ತಾಮ್ರದ ಕಾರ್ಬೋನೇಟ್ ಅಂತ ಹೇಳಿ ಕರೀತಾರೆ. ಯಾಕೆ ಅಂತ ಅಂದರೆ ಯಾವಾಗ ಈ ಒಂದು ತಾಮ್ರ ಯಾವುದ್ರ ಜೊತೆ ರಿಯಾಕ್ಟ್ ಆಗ್ತಿದೆ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಜೊತೆ ರಿಯಾಕ್ಟ್ ಆಗ್ತದೆ. ಆಗ ನಮಗೆ ಸಿಗ್ತಕ್ಕಂಥದ್ದು ಏನು ಅಂತಂದರೆ ತಾಮ್ರದ ಕಾರ್ಬೋನೇಟ್ ಅಂತಕ್ಕಂತಹದ್ದು ಸರಿಯಾಗಿರತಕ್ಕಂತಹ ಉತ್ತರ. ದೆನ್ ಕೆಳಗಿನವುಗಳಲ್ಲಿ ಸ್ಥಾನಪಲ್ಲಟ ಕ್ರಿಯೆಯನ್ನು ಉಂಟು ಮಾಡುವ ಪ್ರತಿವರ್ತಕಗಳ ಗುಂಪು ಯಾವುದು ಅಂಥೇಳಿ ಈ ಒಂದು ಸೀರೀಸ್ನಲ್ಲಿ ಬರ್ತಕ್ಕಂಥ 1ನೇ ಕ್ವಶನ್ನಲ್ಲಿ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಏನಂತ ಅಂದರೆ ಈ ಒಂದು ಮೋರ್ ರಿಯಾಕ್ಟಿವ್ ಹೊಂದಿರತಕ್ಕಂಥ ಎಲಿಮೆಂಟು ಲೆಸ್ ರಿಯಾಕ್ಟಿವ್ ಎಲಿಮೆಂಟನ್ನು ಏನು ಮಾಡುತ್ತೆ ಅಂದರೆ ಡಿಸ್ಪ್ಲೇಸ್ ಮಾಡುತ್ತೆ. ಅದಕ್ಕೆ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಕಾಪರ್ ಮತ್ತು ಸೋಡಿಯಂ ನೋಡಿದಾಗ ಇಲ್ಲಿ ಸೋಡಿಯಂ ಅಂತಕ್ಕಂಥದ್ದು ಏನಾಗುತ್ತೆ ಅಂತಂದರೆ ಮೋರ್ ರಿಯಾಕ್ಟಿವ್. ಈ ಒಂದು ಸೋಡಿಯಂ ಕ್ಲೋರೈಡ್ ದ್ರಾವಣದಿಂದ ಕಾಪರು ಸೋಡಿಯಂನ ತೆಗೆದುಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಸೋಡಿಯಂ ಈಸ್ ಮೋರ್ ರಿಯಾಕ್ಟಿವ್ ಮೆಟಲ್. ಹಾಗಾಗಿ ಇದು ರಾಂಗ್ ಆಗುತ್ತೆ. ಅದೇ ರೀತಿಯಾಗಿ ಮೆಗ್ನೀಷಿಯಂ ಕ್ಲೋರೈಡ್ ಕೂಡ ಅಲ್ಯೂಮಿನಿಯಂಗಿಂತ ಮೋರ್ ರಿಯಾಕ್ಟಿವ್. ಹಾಗಾಗಿ ಮೆಗ್ನೀಷಿಯಂನ ಅಲ್ಯೂಮಿನಿಯಂ ತೆಗೆದು ಹಾಕಲಿಕ್ಕೆ ಸಾಧ್ಯ ಇಲ್ಲ. ಫೆರಸ್ ಸಲ್ಫೇಟ್ ಇದೆ, Ag ಇದೆ. ಫೆರಸ್ ಈಸ್ ಮೋರ್ ರಿಯಾಕ್ಟಿವ್ ದೆನ್ ದ Ag. ಸೊ ಇದು ಕೂಡ ಏನಾಗಲ್ಲ ಅಂತಂದರೆ Ag ಫೆರಸ್ನ ತೆಗೆದು ಹಾಕಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇದು ಕೂಡ ರಾಂಗ್ ಆಗುತ್ತೆ. ಇಲ್ಲಿ ಕಾಪರ್ ಮತ್ತು ಸಿಲ್ವರ್ ಬಂದಾಗ ಕಾಪರ್ ಈಸ್ ಮೋರ್ ರಿಯಾಕ್ಟಿವ್ ದೆನ್ ದ ಸಿಲ್ವರ್. ಹಾಗಾಗಿ Agನ ತೆಗೆದು ಹಾಕಲಿಕ್ಕೆ ಅದಕ್ಕೆ ಶಕ್ತಿ ಇರ್ತದೆ. ಹಾಗಾಗಿ ಇಲ್ಲಿ ಸಿಲ್ವರ್ ನೈಟ್ರೇಟ್ ಮತ್ತು ಕಾಪರ್ ಅಂತಕ್ಕಂತಹ 2 ಪ್ರತಿವರ್ತಕಗಳ ಗುಂಪು ಸ್ಥಾನಪಲ್ಲಟ ಕ್ರಿಯೆಯನ್ನು ಉಂಟು ಮಾಡ್ತವೆ ಅಂಥೇಳಿ ನಾವು ನೋಡ್ಬೋದು. ಓಕೆ, ನೆಕ್ಸ್ಟ್ ಈ ಕೆಳಗಿನ ಸಮೀಕರಣಗಳನ್ನು ಗಮನಿಸಿ ಮತ್ತು ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ ಅಂಥೇಳಿ ಕೇಳಿದ್ದಾರೆ.
ಇಲ್ಲಿ ಕಾಪರ್ ಸಲ್ಫೇಟ್ ರಿಯಾಕ್ಟ್ ವಿತ್ ದ ಐರನ್, ದೆನ್ ಈ ಒಂದು ಕಾಪರ್ ಸಲ್ಫೇಟ್ ದ್ರಾವಣ ಇರುತ್ತೆ, ಅದ್ರ ಜೊತೆ ಐರನ್ ರಿಯಾಕ್ಟ್ ಆಗುತ್ತೆ. ಈ ಒಂದು ಐರನ್ನು ಮೋರ್ ರಿಯಾಕ್ಟಿವ್ ಆಗಿರೋದ್ರಿಂದ ಕಾಪರ್ನ ಏನು ಮಾಡುತ್ತೆ ಅಂತಂದರೆ ಡಿಸ್ಪ್ಲೇಸ್ ಮಾಡ್ತದೆ. ಕಾಪರ್ ಪ್ಲೇಸನ್ನು ಪಡ್ಕೊಂಡು FeSO4 ಆಗುತ್ತೆ, ಕಾಪರ್ ಹೊರಗಡೆ ಬರುತ್ತೆ. ಓಕೆ, ದಿಸ್ ಇಸ್ ಅ ಒನ್ ರಿಯಾಕ್ಷನ್. ದೆನ್ ಸಿಲ್ವರ್ ನೈಟ್ರೇಟ್ ಮತ್ತು ಕಾಪರ್, ಸಿಲ್ವರ್ ನೈಟ್ರೇಟ್ ದ್ರಾವಣ ಮತ್ತು ಕಾಪರ್ ಎರಡೂ ಕೂಡ ರಿಯಾಕ್ಟ್ ಆದಾಗ ಕಾಪರ್ ಮೋರ್ ರಿಯಾಕ್ಟಿವ್ ದೆನ್ ಸಿಲ್ವರ್, ಹಾಗಾಗಿ ಇಲ್ಲಿ ಕಾಪರ್ ನೈಟ್ರೇಟ್ ಮತ್ತು ಸಿಲ್ವರ್ ಏನಾಗುತ್ತೆ ಅಂದರೆ ಹೊರಗಡೆ ಬರುತ್ತೆ. ಹಾಗಾದರೆ ಇಲ್ಲಿ 4 ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ಕಬ್ಬಿಣ ಮತ್ತು ಬೆಳ್ಳಿಗಿಂತ ಹೆಚ್ಚು ಕ್ರಿಯಾಶೀಲ. ಓಕೆ, ನೆಕ್ಸ್ಟು ಕಬ್ಬಿಣವು ತಾಮ್ರ ಬೆಳ್ಳಿಗಿಂತ ಕಡಿಮೆ ಕ್ರಿಯಾಶೀಲ. ಓಕೆ, ಅಲ್ಲ, ಇದು ಕೂಡ ರಾಂಗ್ ಆಗುತ್ತೆ. ಕಬ್ಬಿಣ ಮೋರ್ ರಿಯಾಕ್ಟಿವ್ ದೆನ್ ದ ಕಾಪರ್ ಆ್ಯಂಡ್ ಸಿಲ್ವರ್. ತಾಮ್ರವು ಬೆಳ್ಳಿಗಿಂತ ಹೆಚ್ಚು, ಆದರೆ ಕಬ್ಬಿಣಕ್ಕಿಂತ ಕಡಿಮೆ ಕ್ರಿಯಾಶೀಲ. ತಾಮ್ರವು ಬೆಳ್ಳಿಗಿಂತ ಹೆಚ್ಚು. ಓಕೆ, ತಾಮ್ರ ಅಂತಕ್ಕಂತಹದ್ದು ಬೆಳ್ಳಿಗಿಂತ ಹೆಚ್ಚು. ಕಾಪರ್ ಈಸ್ ಮೋರ್ ರಿಯಾಕ್ಟಿವ್ ದೆನ್ ದ ಐರನ್ ಆ್ಯಂಡ್ ಲೆಸ್ ರಿಯಾಕ್ಟಿವ್ ದೆನ್ ದ, ಈ ಕಾಪರ್ ಏನಾಗಿರುತ್ತೆ ಅಂದರೆ ಮೋರ್ ರಿಯಾಕ್ಟಿವ್ ದೆನ್ ದ Ag. ಹಾಗಾಗಿ ಆನ್ಸರ್ ಬಂದುಬಿಟ್ಟು ತಾಮ್ರವು ಬೆಳ್ಳಿಗಿಂತ ಹೆಚ್ಚು, ಕಬ್ಬಿಣಕ್ಕಿಂತ ಕಡಿಮೆ ಕ್ರಿಯಾಶೀಲವಾಗಿರುತ್ತೆ ಅಂಥೇಳಿ ನಾವು ನೋಡ್ತೀವಿ. ಓಕೆ, ತಾಮ್ರವು ಬೆಳ್ಳಿಗಿಂತ ಹೆಚ್ಚಾಗಿರುತ್ತೆ, ಬೆಳ್ಳಿಗಿಂತ ಹೆಚ್ಚಾಗಿರುತ್ತೆ. ಅದೇ ರೀತಿಯಾಗಿ ಕಬ್ಬಿಣಕ್ಕಿಂತ ಕಡಿಮೆ ಕ್ರಿಯಾಶೀಲವಾಗಿರುತ್ತೆ ಅನ್ನೋದು ಆನ್ಸರ್ ಆಗುತ್ತೆ. ಓಕೆ, ದೆನ್ ಇಲ್ಲಿ ಆಪ್ಷನ್ ಡಿ ಬಂದುಬಿಟ್ಟು ಬೆಳ್ಳಿಯು ತಾಮ್ರ ಮತ್ತು ಕಬ್ಬಿಣಕ್ಕಿಂತ ಹೆಚ್ಚು ಕ್ರಿಯಾಶೀಲ, ಅದು ತಪ್ಪಾಗುತ್ತೆ. ಯಾಕೆ ಅಂತಂದರೆ ನಮ್ಮ ಒಂದು ರಿಯಾಕ್ಟಿವಿಟಿ ಸೀರೀಸಲ್ಲಿ ಕ್ರಿಯಾಶೀಲತೆ ಸರಣಿಯಲ್ಲಿ ಕೊಟ್ಟಿರೋದ್ರ ಪ್ರಕಾರ ಸೀರಿಯಲ್ ವೈಸ್ ಏನಾಗುತ್ತೆ ಮೆಟಲ್ಸ್ಗಳು ಬರ್ತವೆ. ಹೆಚ್ಚು ರಿಯಾಕ್ಟ್ ಆಗಿರ್ತಕ್ಕಂಥ ಮೆಟಲ್ಸ್ಗಳು ಮೇಲೆ ಬಂದರೆ ಮಧ್ಯ ಒಂದು ರೀತಿಯಲ್ಲಿ ಕ್ರಿಯಾಶೀಲವಾಗಿರ್ತಕ್ಕಂತಹ ಎಲಿಮೆಂಟು ಮಧ್ಯೆ ಇರುತ್ತೆ, ಲಾಸ್ಟಲ್ಲಿ ಬರ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ಈಗ ಕಾಪರ್ ಇರ್ಬೋದು, ಮತ್ತು ಮರ್ಕ್ಯುರಿ ಇರ್ಬೋದು, ಅದೇ ರೀತಿಯಾಗಿ ಚಿನ್ನ ಇರ್ಬೋದು ಅಥವಾ ಬೆಳ್ಳಿ ಇರ್ಬೋದು, ಇವೆಲ್ಲ ಕೂಡ ಕೆಳಗಡೆ ಕಡಿಮೆ ಕ್ರಿಯಾಶೀಲತೆಯನ್ನು ಹೊಂದಿರತಕ್ಕಂಥ ಒಂದು ಮೆಟಲ್ಸ್ ಅಂಥೇಳಿ ನಾವು ಕರಿತೀವಿ. ಇಲ್ಲಿ ಬಂದುಬಿಟ್ಟು ತಾಮ್ರವು ಬೆಳ್ಳಿಗಿಂತ ಹೆಚ್ಚು, ಆದರೆ ಕಬ್ಬಿಣಕ್ಕಿಂತ ಕಡಿಮೆ ಕ್ರಿಯಾಶೀಲ ಅಂಥೇಳಿ ನಾವು ನೋಡ್ಬೋದು. ಎಕ್ಸ್ ಧಾತುವಿನ ಎಲೆಕ್ಟ್ರಾನಿಕ್ ವಿನ್ಯಾಸ 2881, ವೈ ಧಾತುವಿನ ಎಲೆಕ್ಟ್ರಾನಿಕ್ ವಿನ್ಯಾಸ ಬಂದುಬಿಟ್ಟು 287. ಓಕೆ, ಎಕ್ಸ್ ಎಲೆಕ್ಟ್ರಾನಿಕ್ ವಿನ್ಯಾಸವನ್ನು ಎಷ್ಟು ಹೊಂದಿದೆ ಅಂದರೆ 2881 ಹೊಂದಿದೆ. ವೈ ಧಾತುವಿನ ಎಲೆಕ್ಟ್ರಾನಿಕ್ ವಿನ್ಯಾಸ ಬಂದುಬಿಟ್ಟು 287 ಆಗಿದೆ. ಹಾಗಾದರೆ ನಮ್ಮ ಒಂದು ಅಷ್ಟಕ ಜೋಡಣಾ ವಿನ್ಯಾಸ ಅಂತ ಹೇಳಿ ಕರಿತೀವಿ, ಆಕ್ಟೇಟ್ ಸ್ಟ್ರಕ್ಚರ್ ಅಂತೇಳಿ. ಆ ಒಂದು ಆಕ್ಟೇಟ್ ಸ್ಟ್ರಕ್ಚರಲ್ಲಿ ಯಾವುದೇ ಒಂದು ಧಾತು ತನ್ನ ಒಂದು ಸ್ಥಿರತೆಯನ್ನು ಪಡ್ಕೋಬೇಕಾಯ್ತು ಅಂತಂದರೆ ಅದರ ಒಂದು ಲಾಸ್ಟ್ ಶೆಲ್ಲಲ್ಲಿ 8 ಎಲೆಕ್ಟ್ರಾನ್ಸ್ ಇರಬೇಕು. ಅದನ್ನು ಅಷ್ಟಕ ಜೋಡಣೆ ಅಂತ ಹೇಳಿ ಕರಿತೀವಿ. ಇಲ್ಲಿ ಎಕ್ಸ್ ಧಾತುವನ್ನು ನೋಡಿದಾಗ 2, 8 ಫಸ್ಟ್ ಶೆಲ್ಲಲ್ಲಿ 2 ಎಲೆಕ್ಟ್ರಾನ್ಸ್ ಇದೆ, ಎರಡನೇದರಲ್ಲಿ 8 ಇದೆ. ಹಾಗಾದರೆ ಇಲ್ಲಿ 1 ಅಂದರೆ ಎಕ್ಸ್ಟ್ರಾ ಉಳಿತು, ಹೌದಾ? ಇಲ್ಲಿ 7 ಇದೆ, ಇಲ್ಲಿ ಇಟ್ ನೀಡ್ಸ್ 1 ಎಲೆಕ್ಟ್ರಾನ್. ವೈ ಧಾತು ಎಲೆಕ್ಟ್ರಾನ್ ಸ್ಟೆಬಿಲಿಟಿನ ಹೊಂದಬೇಕಾಯ್ತು ಅಂತಂದರೆ ಇಟ್ ನೀಡ್ಸ್ 7 ಇದ್ದಿದ್ದು 8 ಆಗಬೇಕಂದ್ರೆ ಇಟ್ ನೀಡ್ಸ್ 1 ಎಲೆಕ್ಟ್ರಾನ್. ಇಲ್ಲಿ ಇದೇನಾದರೂ ಎಕ್ಸ್ ಧಾತು ಸ್ಟೆಬಿಲಿಟಿ ಹೊಂದಬೇಕು ಅಂದರೆ ಇನ್ನೂ 7 ಎಲೆಕ್ಟ್ರಾನ್ಸ್ ಬೇಕು. ಹಾಗಾಗಿ ಇಟ್ ಇಂಪಾಸಿಬಲ್ ಅಲ್ವಾ? ಸೊ ಇದು ಎಕ್ಸ್ ಧಾತು ಏನು ಮಾಡುತ್ತೆ ಅಂತಂದರೆ 1 ಎಲೆಕ್ಟ್ರಾನನ್ನು ಬಿಟ್ಕೊಟ್ಟು ಸ್ಟೆಬಿಲಿಟಿನ ಹೊಂದುತ್ತೆ. ಇದು 1 ಎಲೆಕ್ಟ್ರಾನನ್ನು ಪಡೆದುಕೊಂಡು, ವೈ ಧಾತು 1 ಎಲೆಕ್ಟ್ರಾನನ್ನು ಪಡ್ಕೊಂಡು ತನ್ನ ಸ್ಟೆಬಿಲಿಟಿನ ಹೊಂದುತ್ತೆ. ಈ ರೀತಿಯಾದಂಥ ಒಂದು ಬಂಧಕ್ಕೆ ನಾವು ಏನಂತ ಕರಿತೀವಿ ಅಂತಂದರೆ ಅಯಾನಿಕ್ ಬಂಧ ಅಂಥೇಳಿ ಕರಿತೀವಿ. ಓಕೆ, ಇದು ಅಲೋಹ ಮತ್ತು ಲೋಹಗಳ ಮಧ್ಯೆ ಆಗ್ತಕ್ಕಂತಹ ಒಂದು ಬಂಧ ಅಯಾನಿಕ್ ಬಂಧ ಅಂತ ಹೇಳಿ ಕರಿತೀವಿ. ಕೋವಲೆಂಟ್ ಬಾಂಡ್ ಅಂತಂದರೆ ಕಾರ್ಬನ್ ಮತ್ತು ಹೈಡ್ರೋಜನ್ ಅಂತಹ ಒಂದು ಧಾತುಗಳ ಮಧ್ಯೆ ಆಗ್ತಕ್ಕಂತಹದ್ದು, ಅಂದರೆ ಅಲೋಹಗಳ ಮಧ್ಯೆ ಉಂಟಾಗ್ತಕ್ಕಂತಹ ಒಂದು ಬಂಧ ಅಂತ ಹೇಳಿ ಕರಿತೀವಿ. ಲೋಹೀಯ ಬಂಧ ಅಂತಂದರೆ ಲೋಹಗಳ ಮಧ್ಯೆ ಉಂಟಾಗ್ತಕ್ಕಂತಹ ಬಂಧ. ಹೈಡ್ರೋಜನ್ ಅಂತ ಅಂದರೆ ಹೈಡ್ರೋಜನ್ ಈ ಒಂದು ನೈಟ್ರೋಜನ್ಗಳ ಜೊತೆಗೆ ಆಕ್ಸಿಜನ್ ಮತ್ತು ಫ್ಲೋರಿನ್ಗಳ ಜೊತೆಗೆ ಉಂಟಾಗ್ತಕ್ಕಂತಹ ಬಂಧ ಯಾವುದು ಅಂತಂದರೆ ಹೈಡ್ರೋಜನ್ ಬಂಧ ಅಂಥೇಳಿ ನಾವು ಕರಿತೀವಿ. ಓಕೆ, ದೆನ್ ಅಲ್ಯೂಮಿನಿಯಂ, ಸೋಡಿಯಂ
ಪೊಟ್ಯಾಷಿಯಂ, ಕ್ಯಾಲ್ಶಿಯಂ, ಮೆಗ್ನೀಷಿಯಂ ಈ ಲೋಹಗಳನ್ನು ಕ್ರಿಯಾಶೀಲತೆಯ ಸರಣಿಯ ಏರಿಕೆ ಕ್ರಮದಲ್ಲಿ ಬರೆಯುವ ಸರಿಯಾದ ಕ್ರಮ ಯಾವುದು ಅಂತೇಳಿ ಕೇಳಿದ್ದಾರೆ. ಓಕೆ, ಕ್ರಿಯಾಶೀಲತೆ ಸರಣಿ ರಿಯಾಕ್ಟಿವಿಟಿ ಸೀರೀಸ್ ಅಂತೇಳಿ ಒಂದು ಸೀರೀಸ್ ಇರುತ್ತೆ. ಆ ಒಂದು ಸೀರೀಸನ್ನು ನಾವು ನೆನ್ಪಿಟ್ಕೋಬೇಕು. ಓಕೆ, ರಿಯಾಕ್ಟಿವಿಟಿ ಸೀರೀಸಲ್ಲಿ ನಾವು ನೋಡಿದಾಗ ಫಸ್ಟು ಬಂದುಬಿಟ್ಟು ಪೊಟ್ಯಾಷಿಯಂ ಬರುತ್ತೆ, ಆದಮೇಲೆ ಸೋಡಿಯಂ ಬರುತ್ತೆ, ಅದೇ ರೀತಿಯಲ್ಲಿ ಕ್ಯಾಲ್ಶಿಯಂ, ಮೆಗ್ನೀಷಿಯಂ, ಅಲ್ಯೂಮಿನಿಯಂ, ಜಿಂಕ್, ಐರನ್, ಲೆಡ್, ಈ ರೀತಿಯಾಗಿ ಕಾಪರ್ ಮತ್ತು ಮರ್ಕ್ಯುರಿ ಮತ್ತು ಬೆಳ್ಳಿ ಮತ್ತು ಚಿನ್ನ, ಈ ರೀತಿಯಾಗಿ ಒಂದು ರಿಯಾಕ್ಟಿವಿಟಿ ಸೀರೀಸ್ ಏನಾಗುತ್ತೆ ಅಂದರೆ ಬರುತ್ತೆ. ಈ ಒಂದು ರಿಯಾಕ್ಟಿವಿಟಿ ಸೀರೀಸ್ ಗೊತ್ತಿದ್ರೆ ನಾವು ಈ ಒಂದು ಆನ್ಸರನ್ನು ಮಾಡ್ಬೋದು. ಹಾಗಾದರೆ ಇಲ್ಲಿ ಬಂದಾಗ ಸೀರಿಯಲ್ ವೈಸ್ ಸರಣಿಯ ಏರಿಕೆ ಕ್ರಮದಲ್ಲಿ ಬರೆಯುವ ವಿಧಾನ ಯಾವುದು ಅಂತ ಹೇಳಿ ಕೇಳಿದ್ದಾರೆ. ಏರಿಕೆ ಕ್ರಮದಲ್ಲಿ ನೀವು ನೋಡಬೇಕು ಏನಂತಂದರೆ ಯಾವುದು ಏರಿಕೆ ಕ್ರಮದಲ್ಲಿದೆ ಅನ್ನೋದನ್ನು ನಾವು ನೋಡಿದಾಗ ಇಲ್ಲಿ ಪೊಟ್ಯಾಷಿಯಂ ಮತ್ತು ಇಲ್ಲಿ ಆಪ್ಷನ್ ಎ ಬಂದುಬಿಟ್ಟು ಇದು ಆಪ್ಷನ್ ಎ ಅಲ್ಯೂಮಿನಿಯಂ, ಮೆಗ್ನೀಷಿಯಂ ಮತ್ತು ಕ್ಯಾಲ್ಶಿಯಂ, ಸೋಡಿಯಂ, ಪೊಟ್ಯಾಷಿಯಂ ಏರಿಕೆ ಕ್ರಮದಲ್ಲಿ, ಅಂದರೆ ಏರಿಕೆ ಕ್ರಮದಲ್ಲಿ ಬರೆದಾಗ ನಮಗೆ ಆಪ್ಷನ್ ಎ ಬರುತ್ತೆ ಅಂಥೇಳಿ ನೋಡ್ಬೋದು. ಓಕೆ, ಇಳಿಕೆ ಕ್ರಮದಲ್ಲಿ ಬರೆದಾಗ ನಾವು ಪೊಟ್ಯಾಷಿಯಂ, ಸೋಡಿಯಂ, ಕ್ಯಾಲ್ಶಿಯಂ, ಮೆಗ್ನೀಷಿಯಂ, ಅಲ್ಯೂಮಿನಿಯಂ ಬರುತ್ತೆ ಇಳಿಕೆ ಕ್ರಮದಲ್ಲಿ ಬರೆದಾಗ. ಹಾಗಾಗಿ ಏರಿಕೆ ಕ್ರಮದಲ್ಲಿ ಅಂದಾಗ ಆಪ್ಷನ್ ಎ ಈಸ್ ಅ ಕರೆಕ್ಟ್ ಆನ್ಸರ್ ಅಂಥೇಳಿ ನಾವು ನೋಡ್ಬೋದು. ಓಕೆ, ದೆನ್ ಲೋಹದ ಸಲ್ಫೈಡ್ ಅದಿರುಗಳನ್ನು ಅವುಗಳನ್ನು ಆಕ್ಸೈಡ್ಗಳನ್ನಾಗಿ ಪರಿವರ್ತಿಸಲು ಉಪಯೋಗಿಸುವ ಪ್ರಕ್ರಿಯೆ ಯಾವುದು ಅಂಥೇಳಿ ಹೇಳಿದ್ದಾರೆ. ಯಾವಾಗ ನಾವು ಒಂದು ಅದಿರಿನಿಂದ ಒಂದು ಪ್ಯೂರ್ ಮೆಟಲನ್ನು ಪಡ್ಕೋಬೇಕಾಗತ್ತೆ, ಆವಾಗ ಹುರಿಯುವಿಕೆ ಮತ್ತು ಕಾಸುವಿಕೆ, ಕ್ಯಾಲ್ಸಿನೇಷನ್ ಈ ರೀತಿಯಾದಂತಹ ಒಂದು ಪ್ರೊಸೆಸ್ಗಳನ್ನು ನಾವು ಮಾಡಬೇಕಾಗತ್ತೆ ಟು ಗೆಟ್ ಅ ಪ್ಯೂರ್ ಮೆಟಲ್. ಹಾಗಾಗಿ ಇಲ್ಲಿ ಲೋಹದ ಸಲ್ಫೈಡ್ ಅದಿರುಗಳು ನಮಗೆ ಫಸ್ಟು ಮೆಟಲ್ಸ್ ಯಾವ ರೀತಿಯಲ್ಲಿ ಸಿಕ್ಕಿರುತ್ತೆ ಅಂತಂದರೆ ಓರ್ ಮತ್ತು ಮಿನರಲ್ ರೂಪದಲ್ಲಿರುತ್ತೆ. ಅವನ್ನ ಏನು ಮಾಡಬೇಕಾಗತ್ತೆ, ಕೆಲವೊಂದು ಕೆಮಿಕಲ್ ರಿಯಾಕ್ಷನ್ಸ್ಗಳು ಹಾಗೆ ಕೆಮಿಕಲ್ ಪ್ರೊಸೆಸ್ಗಳನ್ನು ಮಾಡೋದ್ರ ಮೂಲಕ ವಿ ಗೆಟ್ ಅ ಪ್ಯೂರ್ ಮೆಟಲ್. ಅದರಲ್ಲಿ ಲೋಹದ ಸಲ್ಫೈಡ್ ಅದಿರುಗಳನ್ನು ಮೊದಲು ಸಲ್ಫೈಡ್ ಅದಿರುಗಳನ್ನು ಅವುಗಳ ಆಕ್ಸೈಡ್ಗಳನ್ನಾಗಿ ಪರಿವರ್ತಿಸಬೇಕಾಗತ್ತೆ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಓಕೆ, ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಅದನ್ನು ಏನಂತ ಕರಿತೀವಿ ಅಂತಂದರೆ ನಾವು ಹೆಚ್ಚಿನ ಪ್ರಮಾಣದ ಒಂದು ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ನಾವು ಕಾಸಬೇಕಾಗತ್ತೆ. ಅದನ್ನು ನಾವು ಹುರಿಯುವಿಕೆ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ ರೀ? ಹುರಿಯುವಿಕೆ ಅಂತ ಹೇಳಿ ಕರಿತೀವಿ. ಹುರಿಯುವಿಕೆ. ಕಾಸುವಿಕೆ ಅಂತ ಅಂದರೆ ಈ ಒಂದು ಲೋಹದ ಸಲ್ಫೈಡ್ ಅದಿರುಗಳನ್ನು ಅವುಗಳ ಆಕ್ಸೈಡ್ಗಳನ್ನಾಗಿ ಪರಿವರ್ತಿಸಲು ಕಡಿಮೆ ಗಾಳಿ ಮತ್ತು ಹೆಚ್ಚಿನ ಉಷ್ಣತೆಯನ್ನು ಉಪಯೋಗಿಸ್ತೀವಿ, ಅದಕ್ಕೆ ಕಾಸುವಿಕೆ ಅಂತ ಹೇಳಿ ಕರಿತೀವಿ. ಓಕೆ, ವಿದ್ಯುತ್ ವಿಭಜನೆ ಅಂತಂದರೆ ಎಲೆಕ್ಟ್ರೋಲಿಸಿಸ್ ಅಂತ ಹೇಳಿ ಕರಿತೀವಿ. ಯಾವುದೇ ಒಂದು ಕೆಮಿಕಲ್ ರಿಯಾಕ್ಷನ್ಸ್ ಆಗಬೇಕಾದ್ರೆ ಅಲ್ಲಿ ವಿದ್ಯುತ್ತನ್ನು ನಾವು ಉಪಯೋಗಿಸ್ತೀವಿ. ಆ ಒಂದು ವಿದ್ಯುತ್ತನ್ನು ಉಪಯೋಗಿಸಿದಾಗ ಕಾಂಪೌಂಡ್ ಏನಾಗುತ್ತೆ ಅಂದರೆ ಸಪ್ರೇಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಎಲೆಕ್ಟ್ರೋಲಿಸಿಸ್ ಆಫ್ ವಾಟರ್ ಅಂತ ಹೇಳಿ ಕರಿತೀವಿ. ಯಾವಾಗ ನಾವು ಎಲೆಕ್ಟ್ರಿಸಿಟಿನ ಪಾಸ್ ಮಾಡ್ತೀವಿ ಆವಾಗ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಎರಡೂ ಕೂಡ ಸಪ್ರೇಟ್ ಆಗಿ ಬರುತ್ತೆ, ಅದನ್ನು ಎಲೆಕ್ಟ್ರೋಲಿಸಿಸ್ ಅಂತ ಹೇಳಿ ಕರಿತೀವಿ. ಓಕೆ, ದೆನ್ ತಾಮ್ರದ ಸಲ್ಫೇಟ್ ದ್ರಾವಣದಿಂದ ತಾಮ್ರವನ್ನು ಸ್ಥಾನಪಲ್ಲಟಿಸುವ ಲೋಹ ಯಾವುದು? ತಾಮ್ರದ ಕೆಳಗಡೆ ಬರ್ತಕ್ಕಂತಹದ್ದು ಕಾಪರ್ ಮತ್ತು ಮರ್ಕ್ಯುರಿ, ಅದೇ ರೀತಿಯಾಗಿ ಸಿಲ್ವರ್ ಮತ್ತು ಗೋಲ್ಡ್ ಅಂತ ಹೇಳಿ ಕರಿತೀವಿ. ಹಾಗಾದರೆ ಇಲ್ಲಿ ಬರ್ತಕ್ಕಂಥ ಏನೇನು ಕೊಟ್ಟಿದ್ದಾರೆ? ಕಾಪರ್ ಒಂದು ಯಾವುದೇ ಒಂದು ಮೆಟಲ್ ಸ್ಥಾನಪಲ್ಲಟ ಮಾಡಬೇಕು ಅಂತಂದರೆ ಅಲ್ಲಿ ಅದಕ್ಕಿಂತ ಮೋರ್ ರಿಯಾಕ್ಟಿವ್ ಮೆಟಲ್ ಇರಬೇಕು. ಹಾಗಾದರೆ ಅದಕ್ಕಿಂತ ಈ ತಾಮ್ರಕ್ಕಿಂತ ಮೋರ್ ರಿಯಾಕ್ಟಿವ್ ಮೆಟಲ್ ಯಾವುದು ಅಂತಂದರೆ ಇಲ್ಲಿ ಕಬ್ಬಿಣ ಅಂಥೇಳಿ ನಾವು ನೋಡ್ತೀವಿ. ಓಕೆ, ಕಬ್ಬಿಣ. ಈ ಕೆಳಗಿನ ರಾಸಾಯನಿಕ ಕ್ರಿಯೆಗಳನ್ನು ಗಮನಿಸಿ. ಜುಲೈ 2021 ಆಗಿರ್ತಕ್ಕಂತಹ ಕ್ವಶನ್ ಬಂದುಬಿಟ್ಟು ಇಲ್ಲಿ ಐರನ್ ಕಾಪರ್ ಸಲ್ಫೇಟ್ ದ್ರಾವಣದ ಜೊತೆ ರಿಯಾಕ್ಟ್ ಆಗ್ತಾ ಇದೆ. ದಟ್ ವಿಲ್ ಬಿಕಮ್ ಫೆರಸ್ ಸಲ್ಫೇಟ್ ಮತ್ತು ಕಾಪರ್ ಹೊರಗಡೆ ಬರ್ತಾ ಇದೆ. ಹಾಗಾದರೆ ಇಲ್ಲಿ ಸ್ಥಾನಪಲ್ಲಟ ಕ್ರಿಯೆ ನಡೀತು. ದೆನ್ ಜಿಂಕ್ ರಿಯಾಕ್ಟ್ ವಿತ್ ಅ ಫೆರಸ್ ಸಲ್ಫೇಟ್, ಜಿಂಕ್ ಸಲ್ಫೇಟ್ ಮತ್ತು ಐರನ್ ಹೊರಗಡೆ ಬಂತು. ಯಾಕಂತಂದರೆ ಇಲ್ಲಿ ಕಾಪರ್ ಮತ್ತು ಐರನನ್ನು ಹೋಲಿಸಿದಾಗ ಐರನ್ ಈಸ್ ಮೋರ್ ರಿಯಾಕ್ಟಿವ್, ಜಿಂಕ್ ಮತ್ತು ಐರನನ್ನು ಹೋಲಿಸಿದಾಗ ಜಿಂಕ್ ಈಸ್ ಮೋರ್ ರಿಯಾಕ್ಟಿವ್. ಈ ಮೇಲಿನ ಕ್ರಿಯೆಗಳಲ್ಲಿ ಲೋಹಗಳ ಕ್ರಿಯಾಶೀಲತೆಯ ಇಳಿಕೆ ಕ್ರಮವನ್ನು ನಾವು ನೋಡಿದಾಗ, ಓಕೆ, ಇಳಿಕೆಯ ಕ್ರಮವನ್ನು ನಾವು ನೋಡಿದಾಗ
ಇಲ್ಲಿ ಇಳಿಕೆ ಕ್ರಮ ಅಂಥೇಳಿ ನಾವು ನೋಡಿದಾಗ ಆಪ್ಷನ್ ಎ ಬಂದುಬಿಟ್ಟು ಜಿಂಕ್ ಈಸ್ ಮೋರ್ ರಿಯಾಕ್ಟಿವ್ ದೆನ್ ದ ಐರನ್ ಈಸ್ ಮೋರ್ ರಿಯಾಕ್ಟಿವ್ ದೆನ್ ದ ಕಾಪರ್. ಆಪ್ಷನ್ ಎ ಈಸ್ ದ ಕರೆಕ್ಟ್ ಆನ್ಸರ್ ಅಂತ ಹೇಳಿ ನಾವು ನೋಡ್ಬೋದು. ಓಕೆ, ಇಲ್ಲಿ ರಿಯಾಕ್ಟಿವಿಟಿ ಸೀರೀಸ್ ನಮಗೆ ಗೊತ್ತಿರಬೇಕಾಗುತ್ತೆ. ಈ ಕೆಳಗಿನ ರಾಸಾಯನಿಕ ಕ್ರಿಯೆಗಳ ಸಮೀಕರಣಗಳನ್ನು ಗಮನಿಸಿ. ಓಕೆ, ಸೆಪ್ಟೆಂಬರ್ 2021 ಆಗಿರ್ತಕ್ಕಂಥ ಕ್ವಶನ್ನು, ಜಿಂಕ್ ರಿಯಾಕ್ಟ್ ವಿತ್ ದ ಫೆರಸ್ ಸಲ್ಫೇಟ್, ದೆನ್ ಜಿಂಕ್ ಸಲ್ಫೇಟ್ ಮತ್ತು ಐರನ್ ಉಂಟಾಗ್ತಿದೆ ಅಂಥೇಳಿ ಹೇಳ್ತಿದ್ದಾರೆ. ಓಕೆ, ದೆನ್ ಅಲ್ಯೂಮಿನಿಯಂ ಪ್ಲಸ್ ಜಿಂಕ್ ಸಲ್ಫೇಟ್, ಅಲ್ಯೂಮಿನಿಯಂ ಸಲ್ಫೇಟ್ ಮತ್ತು ಜಿಂಕ್ ರಿಲೀಸ್ ಆಗ್ತದೆ ಅಂಥೇಳಿ. ಈ ಮೇಲಿನ ಕ್ರಿಯೆಗಳಲ್ಲಿ ಲೋಹಗಳ ಕ್ರಿಯಾಶೀಲತೆಯ ಏರಿಕೆ ಕ್ರಮ, ಈ ಎರಡೂ ಕ್ರಿಯೆಗಳಲ್ಲಿ ಮೋರ್ ರಿಯಾಕ್ಟಿವ್ ಒಂದು ಮೆಟಲ್ ಯಾವುದು ಅಂಥೇಳಿ ನಾವು ನೋಡಬೇಕಾಗುತ್ತೆ. ಏರಿಕೆ ಕ್ರಮ ಕೇಳಿರೋದ್ರಿಂದ ಫಸ್ಟ್ ನಮಗೆ ಬರ್ತಕ್ಕಂತಹದ್ದು ಐರನ್ ಬರ್ತದೆ, ಅದಾದಮೇಲೆ ಜಿಂಕ್, ಅದಾದಮೇಲೆ ಅಲ್ಯೂಮಿನಿಯಂ ಏರಿಕೆ ಕ್ರಮ ಕೇಳಿದ್ದಾರೆ. ಓಕೆ, ಹಾಗಾಗಿ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ದೆನ್ ಅಲ್ಯೂಮಿನಿಯಂ, ಕಬ್ಬಿಣ, ಮೆಗ್ನೀಷಿಯಂ ಸತು ಲೋಹಗಳು ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿವೆ. ಈ ಲೋಹಗಳ ಕ್ರಿಯಾಶೀಲತೆಯನ್ನು ಇಳಿಕೆಯ ಕ್ರಮದಲ್ಲಿ ಬರೆಯಿರಿ. ಜೂನ್ 2024 ಆಗಿರ್ತಕ್ಕಂತಹ ಕ್ವಶನ್, ಇಳಿಕೆಯ ಕ್ರಮದಲ್ಲಿ. ಹಾಗಾದರೆ ಇಲ್ಲಿ ಮೋರ್ ರಿಯಾಕ್ಟಿವ್ ಎಲಿಮೆಂಟ್ ಮೆಟಲ್ ಯಾವುದು ಅನ್ನೋದನ್ನು ನೋಡೋದಾದರೆ ಮೆಗ್ನೀಷಿಯಮ್. ಓಕೆ, ಮೆಗ್ನೀಷಿಯಮ್ ಈಸ್ ಮೋರ್ ರಿಯಾಕ್ಟಿವ್ ದೆನ್ ದೀಸ್ ಆಲ್ ಮೆಟಲ್ಸ್ ಅಂತ ಹೇಳಿ ನೋಡ್ತೀವಿ. ಹಾಗಾಗಿ ಮೆಗ್ನೀಷಿಯಮ್, ಅಲ್ಯೂಮಿನಿಯಂ, ಜಿಂಕ್, ಐರನ್. ಓಕೆ, ಇದು ಇಳಿಕೆಯ ಕ್ರಮದಲ್ಲಿ ಅಂಥೇಳಿ ನಾವು ನೋಡ್ತೀವಿ. ಕೆಳಗಿನವುಗಳಲ್ಲಿ ಸಾಧ್ಯವಾಗುವ ರಾಸಾಯನಿಕ ಕ್ರಿಯೆ ಯಾವುದು ಅಂಥೇಳಿ ಕೇಳಿದ್ದಾರೆ. ಏಪ್ರಿಲ್ 2019 ಫೆರಸ್ ಸಲ್ಫೇಟ್ ರಿಯಾಕ್ಟ್ ವಿತ್ ದ ಲೆಡ್. ಓಕೆ, ಫೆರಸ್ ಸಲ್ಫೇಟ್ ರಿಯಾಕ್ಟ್ ವಿತ್ ದ ಲೆಡ್. ಇಲ್ಲಿ ಲೆಡ್ ಸಲ್ಫೇಟ್ ಪ್ಲಸ್ ಲೆಡ್ ಸಲ್ಫೇಟ್ ಮತ್ತು ಐರನ್ ರಿಲೀಸ್ ಆಗ್ತಾ ಇದೆ. ಫೆರಸ್ ಸಲ್ಫೇಟ್ ದ್ರಾವಣದಿಂದ ಲೆಡ್ ಏನು ಮಾಡಲಿಕ್ಕಾಗಲ್ಲ ಅಂತಂದರೆ ಐರನನ್ನು ತೆಗೆದು ಹಾಕಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದರೆ ಈ ಒಂದು ಲೆಡ್ ಅಂತಕ್ಕಂಥದ್ದು ಐರನ್ಗಿಂತ ಕಡಿಮೆ ಕ್ರಿಯಾಶೀಲತೆಯನ್ನು ಹೊಂದಿರತಕ್ಕಂತಹ ಲೋಹ. ಜಿಂಕ್ ಸಲ್ಫೇಟ್ ದ್ರಾವಣದಿಂದ ಜಿಂಕನ್ನು ತೆಗೆದು ಹಾಕಲಿಕ್ಕೆ ಐರನ್ನಿಂದ ಸಾಧ್ಯ ಆಗುತ್ತಾ? ಇಲ್ಲ, ಜಿಂಕ್ ಈಸ್ ಮೋರ್ ರಿಯಾಕ್ಟಿವ್ ದೆನ್ ದ ಐರನ್. ಅದೇ ರೀತಿಯಾಗಿ ಈ ಒಂದು ಲೆಡ್ ಕ್ಲೋರೈಡ್ ಮತ್ತು ಕಾಪರ್, ಲೆಡ್ ಕ್ಲೋರೈಡ್ ದ್ರಾವಣದಿಂದ ಈ ಒಂದು ಲೆಡ್ಡನ್ನು ತೆಗೆದು ಹಾಕಲಿಕ್ಕೆ ಕಾಪರ್ಗೆ ಸಾಧ್ಯ ಆಗುತ್ತಾ ಅಂತ ಅಂದರೆ ಇಲ್ಲ. ಯಾಕಂತಂದರೆ ಲೆಡ್ ಈಸ್ ಮೋರ್ ರಿಯಾಕ್ಟಿವ್ ದೆನ್ ದ ಕಾಪರ್. ಹಾಗಾಗಿ ಇದು ಕೂಡ ಸಾಧ್ಯ ಆಗೋಲ್ಲ. ಇಲ್ಲಿ ಬಂದಾಗ ಕಾಪರ್ ನೈಟ್ರೇಟ್ ಒಂದು ಸೊಲ್ಯೂಷನ್ನಿಂದ ಕಾಪರು ಎಜಿನ ತೆಗೆದು ಹಾಕ್ಬೋದಾ ಅನ್ನೋದನ್ನು ನಾವು ನೋಡಿದಾಗ ಎಸ್, ದಿಸ್ ಈಸ್ ಪಾಸಿಬಲ್ ಬಿಕಾಸ್ ಕಾಪರ್ ಈಸ್ ಮೋರ್ ರಿಯಾಕ್ಟಿವ್ ದೆನ್ ದ ಸಿಲ್ವರ್. ಹಾಗಾಗಿ ಎಜಿನ ತೆಗೆದುಹಾಕ್ತಕ್ಕಂತಹ ಒಂದು ಕ್ವಾಲಿಟಿ ಕಾಪರ್ನಲ್ಲಿ ಇರುತ್ತೆ, ಬಿಕಾಸ್ ಇಟ್ ಈಸ್ ಅ ಮೋರ್ ರಿಯಾಕ್ಟಿವ್ ಮೆಟಲ್ ಅಂತ ಹೇಳಿ ನಾವು ನೋಡ್ತೀವಿ. ಎ, ಬಿ, ಸಿ ಧಾತುಗಳ ಎಲೆಕ್ಟ್ರಾನಿಕ್ ವಿನ್ಯಾಸಗಳು ಕ್ರಮವಾಗಿ 282, 28 ಆ್ಯಂಡ್ 287 ಆಗಿದೆ ಅಂಥೇಳಿ ನೋಡ್ತಾ ಇದ್ದೀವಿ. ಓಕೆ, ಒಂದು ಎ ಧಾತುವಿನಲ್ಲಿ ಎಲೆಕ್ಟ್ರಾನಿಕ್ ವಿನ್ಯಾಸ ಬಂದುಬಿಟ್ಟು ಎ ಧಾತುವಿಂದು 282 ಆ್ಯಂಡ್ ಬಿ ಧಾತುವಿಂದು ಎಲೆಕ್ಟ್ರಾನಿಕ್ ವಿನ್ಯಾಸ ಬಂದುಬಿಟ್ಟು 28. ನೆಕ್ಸ್ಟು ಸಿ ಧಾತುವಿನ ಎಲೆಕ್ಟ್ರಾನಿಕ್ ವಿನ್ಯಾಸ ಬಂದುಬಿಟ್ಟು 287 ಅಂಥೇಳಿ ನೋಡ್ತಾ ಇದ್ದೀವಿ. ನೀವೀಗ ಎ, ಬಿ, ಸಿ ಮೂರನ್ನು ಚೆಕ್ ಮಾಡಿದಾಗ ಲಾಸ್ಟ್ ಒಂದು ಶೆಲ್ಲಲ್ಲಿ 8 ಎಲೆಕ್ಟ್ರಾನ್ಸನ್ನು ಹೊಂದಿರಬೇಕು ಟು ಗೆಟ್ ಅ ಸ್ಟೆಬಿಲಿಟೀಸ್. ಒಂದು ಧಾತು ಸ್ಥಿರತೆಯನ್ನು ಹೊಂದಬೇಕಾದ್ರೆ ತನ್ನ ಒಂದು ಲಾಸ್ಟ್ ಶೆಲ್ಲಲ್ಲಿ 8 ಎಲೆಕ್ಟ್ರಾನ್ಸನ್ನು ಹೊಂದಿರಬೇಕು. ಅದಕ್ಕೆ ಅಷ್ಟಕ ಜೋಡಣೆ ಅಂಥೇಳಿ ಕರಿತೀವಿ. ಓಕೆ, ಆ ಒಂದು ಅಷ್ಟಕ ಜೋಡಣೆ 8 ಎಲೆಕ್ಟ್ರಾನ್ಸ್ ಇಲ್ಲ ಅಂತಂದರೆ ಲೋಹಗಳು ಏನು ಮಾಡ್ತವೆ ಅಂತಂದರೆ ಆ ಲೋಹಗಳಿಗೆ ಎಲೆಕ್ಟ್ರಾನ್ಸನ್ನು ಬಿಟ್ಕೊಡೋದ್ರ ಮೂಲಕ ತನ್ನ ಸ್ಟೆಬಿಲಿಟಿನ ಹೊಂದುತ್ತವೆ. ಅದೇ ರೀತಿಯಾಗಿ ಈ ಒಂದು ಅಲೋಹಗಳು ಎಲೆಕ್ಟ್ರಾನ್ಸನ್ನು ತಗೊಳ್ಳೋದ್ರ ಮೂಲಕ ಏನು ಮಾಡ್ತವೆ ಅಂತಂದರೆ ತಮ್ಮ ಸ್ಟೆಬಿಲಿಟಿನ ಪಡ್ಕೊಂಡು ಸ್ಟೆಬಿಲಿಟಿನ ಹೊಂದುತ್ತವೆ ಅಂತ ಹೇಳ್ಬೋದು. ಈಗ ಬಿ ಒಂದು ಧಾತುವನ್ನು ನಾವು ನೋಡಿದಾಗ ಲಾಸ್ಟ್ ಶೆಲ್ಲಲ್ಲಿ 8 ಎಲೆಕ್ಟ್ರಾನ್ಸ್ ಇದೆ. ಹಾಗಾಗಿ ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ಎಲೆಕ್ಟ್ರಾನ್ಸ್ ನೀಡು ಇರೋದಿಲ್ಲ. ಓಕೆ, ಬಟ್ ಈ ಒಂದು ಎ ಅಲ್ಲಿ 282 ಇದೆ, ಸಿ ಅಲ್ಲಿ 287 ಇದೆ. ಹಾಗಾಗಿ ಇಲ್ಲಿ ಫಾರ್ ಎಕ್ಸಾಂಪಲ್ CL ಇತ್ತು ಅಂತ, ಕ್ಲೋರಿನ್ ಇತ್ತು ಅಂತ ಅಂದರೆ ಅದು Cl2 ಇತ್ತು ಅಂತಂದರೆ ಈ ಒಂದು ಆ್ಯಟಮ್ಗಳು, ಕ್ಲೋರಿನ್ನ 2 ಆ್ಯಟಮ್ಗಳು ಒಂದೊಂದು ಎಲೆಕ್ಟ್ರಾನ್ಸನ್ನು ಪಡ್ಕೊಂಡು ಏನು ಮಾಡ್ತಾವೆ ಅಂತಂದರೆ NaCl2 ಅಂತ ಹೇಳಿ ಕರಿತೀವಿ. ಓಕೆ,
ಈ ರೀತಿಯಾಗಿ ಏನು ಮಾಡ್ತವೆ, ತಮ್ಮ ಸ್ಟೆಬಿಲಿಟಿನ ಹೊಂದುತ್ತಾ ಹೋಗ್ತವೆ. ಇಲ್ಲಿ ನಾವು ನೋಡಿದಾಗ ಎ ಮತ್ತು ಬಿ ಅಂತ ಹೇಳಿ ಕೊಟ್ಟಿದ್ದಾರೆ. ಎ ಮತ್ತು ಬಿ ಸಾಧ್ಯ ಇಲ್ಲ. ಯಾಕಂತಂದರೆ ಇಲ್ಲಿ ಬಿ ಒಂದು ಧಾತುವಿನಲ್ಲಿ ಲಾಸ್ಟ್ ಶೆಲ್ಲು 8 ಎಲೆಕ್ಟ್ರಾನ್ಸಿಂದ ತುಂಬಿದೆ. ಹಾಗಾಗಿ ಇದು ಕಂಪ್ಲೀಟ್ ಸ್ಟೆಬಿಲಿಟಿನ ಹೊಂದಿದೆ. ಹಾಗಾಗಿ ಇದಕ್ಕೆ ನೋ ಎಲೆಕ್ಟ್ರಾನ್ಸ್ ನೀಡ್ ಅಲ್ವಾ. ದೆನ್ ಬಿ ಮತ್ತು ಸಿ ಅಂತ ಹೇಳಿ ಕೊಟ್ಟಿದ್ದಾರೆ. ಬಿ ಈಸ್ ನಾಟ್ ಟೇಕಿಂಗ್ ದ ಎಲೆಕ್ಟ್ರಾನ್ ಬಿಕಾಸ್ ಇಟ್ ಆಲ್ರೆಡಿ ಹ್ಯಾವಿಂಗ್ ಇಟ್ಸ್ ಎಬಿಲಿಟಿ. ಓಕೆ, ಸ್ಟೆಬಿಲಿಟಿನ ಹೊಂದಿದೆ. ದೆನ್ ಎ ಮತ್ತು ಸಿ ಧಾತುಗಳು, ಇಲ್ಲೂ ಕೂಡ ಎ ಮತ್ತು ಸಿ ಧಾತುಗಳು ಅಂಥೇಳಿ ಕೊಟ್ಟಿದ್ದಾರೆ. ಹಾಗಾಗಿ ಸಿ ಮತ್ತು ಡಿ ಎರಡು ಕೂಡ ಏನಾಗುತ್ತೆ ಅಂದರೆ ಸರಿಯಾಗ್ತವೆ. ಎ ಮತ್ತು ಸಿ ಅಲ್ಲಿ ಲಾಸ್ಟ್ ಒಂದು ಶೆಲ್ಲಲ್ಲಿ 2 ಎಲೆಕ್ಟ್ರಾನ್ಸನ್ನು ಹೊಂದಿದೆ. ಯಾವುದು? ಎ ಧಾತು. ಅದೇ ರೀತಿಯಾಗಿ ಸಿ ಧಾತು 7 ಎಲೆಕ್ಟ್ರಾನ್ಸನ್ನು ಹೊಂದಿದೆ. ಇಲ್ಲಿಗೆ ಒಂದು ಸ್ಟೆಬಿಲಿಟಿನ ಹೊಂದಿಲ್ಲ. ಯಾಕೆ ಅಂತಂದರೆ 8 ಎಲೆಕ್ಟ್ರಾನ್ಸು ಅಲ್ಲಿ ಇರಬೇಕು, ಆಗ ಮಾತ್ರ ಒಂದು ಧಾತು ಸ್ಟೆಬಿಲಿಟಿನ ಹೊಂದಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಎ ಮತ್ತು ಸಿ ಧಾತುಗಳು ಎಲೆಕ್ಟ್ರಾನ್ಸನ್ನು ಪಡ್ಕೊಂಡು ಪರಸ್ಪರ ಪರಿವರ್ತಿಸಿ ಒಂದು ಅಯಾನಿಕ್ ಸಂಯುಕ್ತವನ್ನು ಉಂಟು ಮಾಡ್ತವೆ ಅಂಥೇಳಿ ನಾವು ನೋಡ್ಬೋದು. ಇಷ್ಟು ಕೂಡ ಲೋಹಗಳು ಮತ್ತು ಅಲೋಹಗಳು ಅಂತಕ್ಕಂತಹ ಪಾಠದ ಮೇಲಿನ MCQs ಆಗಿರುತ್ತೆ. and thank you for all.